ನನಗೆ ಗೊತ್ತು, ನೀವು ಹೇಳ್ಬೇಕು ಹೊಸ ಸಂಸದರು ಯಾವ ರೀತಿ ಕಾರ್ಯವೈಖರಿ ಮಾಡ್ತಾರೆ ಅಂತೇಳಿ ನೀವಿರೋ ನಾನು ಹೇಳಿದ್ರಲ್ಲ. ಈಗ ಒಂದು ತಿಂಗಳಿಂದ ನೀವು ಕಂಡೇ ಇಲ್ಲ ಅಂದರು. ಹಾಂ ಅವ್ರು ಕೇಳಿದರೆ ಸಲಹೆ ಖಂಡಿತ ಕೊಡ್ತೀನಿ. ಈಗ ನನಗೆ 20 ವರ್ಷದ ಅನುಭವ ಇದೆ. ಅವ್ರು ನನಗಿಂತ ಅನುಭವಿಸ್ತಾ ಆದರೆ ಕೇಳೋದು ಬೇಡ, ಅನುಭವ ಕಡಿಮೆ ಇದ್ರೆ ಕೇಳಿ ಕೊಡ್ತೀನಿ. ಆರಾಮಾಗಿದ್ದಾರೆ ಅವರು. ಈಗ ಭಾಳ ಚೆನ್ನಾಗಿ ಅವಾಗ ಹೆಲ್ತು ಕೆನಲ್ ಹಾಕ್ಕೊಂಡು ಟೆನ್ಷನ್ ಅಲ್ಲ, ನನ್ನ ಕಿವಿ ನೋವಾಗಿ ನನಗೇನೋ ಒಂದು ರೋಗ ತಗುಲಿತ್ತು. ಈಗ ಆರಾಮಾಗ್ಬಿಟ್ಟೆ, ಫೋನ್ಗಳು ಕಡಿಮೆ ಆಗಿದ್ದಾವೆ, ಮತ್ತು ಬರೋದು ಹೋಗೋದು ಕಡಿಮೆ ಆಗಿದೆ. ಈಗ ಅಲ್ಲೋಗಿ ಕ್ಷೇಮವಂತಲ್ಲಿ ಎಲ್ಲ ಬಾಡಿ ಓರಾಯಲ್ ಮಾಡ್ಸ್ಕೊಂಬಂದಿನಿ, ಈಗ ಚೆನ್ನಾಗದೀನಿ ಅಷ್ಟೇ, ಇನ್ನೇನಿಲ್ಲ. ಇರ್ಬೋದು, ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಲ್ಲ, ಮೊದಲೇ ಇರ್ಬೋದು. ನನ್ನ ಆರೋಗ್ಯ ಪರಿಸ್ಥಿತಿಯಿಂದ ನಾನು ನಿಲ್ಲಲ್ಲ ಅಂತ ಹೇಳಿದ್ದೆ. ಮತ್ತು ರಾಷ್ಟ್ರ ನಾಯಕರು ನನಗೆ ಕೇಳಿದರು, ನಾವು ಹೇಳಿದ್ವಿ. ನಮ್ಮ ಮನೆಯವರಿಗೆ ಕೊಟ್ಟಿದ್ದಾರೆ, ನನ್ನ ತಮ್ಮ ಆತು ಮನೆಯವರಿಗೆ ಕೊಟ್ಟಿದ್ದಾರೆ, ನಿಂತಿದ್ದಾರೆ. ಭಾಳ ಅಲ್ಪ ಮೊದಲೇ ಸೋತಿದ್ದಾರೆ. ಸೋಲಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಅದು ಪದೇ ನಾನು ಹೇಳಿ ಮಾಡಿ ಮತ್ತೆ ಏನೋ ಹೇಳಿದ್ದು ತೊಗೊಂಡೋಗಿ ಅವ್ರಿಗೆ ಹಿಡಿಯುತ್ತಾರ. ಎಲ್ಲರಿಗೂ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ದಾವಣಗೆರೆ ಯಾಕೆ ಅದು ಪೇಪರ್ಗಳಿಗೆ ಬಂದಿದೆ, ದಾವಣಗೆರೆ ಸೋಲೋದೇ ಅಲ್ಲ. ಆಮೇಲೆ ಸುವರ್ಣ ನ್ಯೂಸ್ನಲ್ಲಿ ನಾನು ನೋಡಿದೆ, ನಾ ದೂರ ಹೇಳಿದ್ವಿ, ಇದು ಯಾಕಾಯ್ತು, ಏನಾಯ್ತು, ಯಾರಿಂದ ಆಯ್ತು ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅದನ್ನೇ ಪದೇ ಹೇಳಿದ್ರಿಗೆ ಏನು ಅರ್ಥ ಇಲ್ಲಲ್ಲ. ನಾನು ಯಾರು ಅಲ್ರಿ ಅವ್ರದಾರು ಕೇಳಿ, ನನಗೆ ಕೇಳಿದ್ರೆ ಏನು ಹೇಳ, ನಾನು ಅದ್ರ ಬಗ್ಗೆ ಹೇಳೋ ಅವಶ್ಯ ಇಲ್ಲೇ ಅದಾರಲ್ಲ ಅವರೇ. ಅವ್ರು ಇಲ್ಲದೆ ಇದ್ದ ಕೇಳಿದ್ರೆ ಏನಾರು ಹೇಳ್ಬೋದು. ಸತ್ಯ ಇರ್ಬೋದು, ಹೇಳಿದಾರೆ ಅವರು. ನಾನೇನು ದೇವ್ರೆ ಅಲ್ಲಪ್ಪ. ನಾನಾ ದೇವ್ರು ನೋಡ್ತಾರೆ ಹಂಗಂತ ಅಂತ ಚಾಡಿ ಅಥವಾ ಇನ್ಯಾರಿಗೂ ಹೇಳು ಅನ್ನೋದು ನನ್ನ ಜೀವಮಾನವೂ ಇಲ್ಲ. ಏನಾದರೂ ಡೈರೆಕ್ಟ್ ಶಾಟ್ ಹೊಡಿತೀನಿ, ಇದೇ ಮುಂದೆ ಪ್ರಶ್ನೆ ಇಲ್ಲ. ಅಲ್ಲ ಬಸವರಾಜ್ ಅವರೇ, ನೀವೇನಾರ ಯಾರ ಹೇಳ್ಕೊಟ್ಟಿದ್ದು ಹೇಳ್ತೀನಿ ಅಂತ ನಿಮ್ಗೆ ಏನಾರು ಅನ್ಸ ಇದ್ದಲ್ಲ?